ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೂರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಅನಿರ್ದಿಷ್ಟ ಧರಣಿ. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ. ಬಿಲಗುಂದಿ ಹೋಂಡಾ ಸ್ಮಾರ್ಟ್ ವರ್ಕ್ಶಾಪ್ ಉದ್ಘಾಟನೆ. ಕಲಬುರಗಿಯಲ್ಲಿ ಕುಖ್ಯಾತ ಮನೆಗಳ್ಳನ ಬಂಧನ. 4 ಮನೆ ಕಳ್ಳತನ ಪ್ರಕರಣ ಪತ್ತೆ. 22.65 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ ವಶ. ಈಗ ವಾರ್ತೆಗಳ ವಿವರ. ವಾಲ್ಮೀಕಿ ನಿಗಮದ ಹಣದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸಚಿವ ಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಧರಣಿಯಲ್ಲಿ ಇಂದು ಅಗಲಿದ ಬಿಜೆಪಿ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮುಂದುವರೆಸಿದರು. ವಾಲ್ಮೀಕಿ ನಿಗಮದ ಹಣದ ಅಕ್ರಮದ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡರು ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಧರಣಿಯಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ, ನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಸಹ ಪ್ರಭಾರಿ ಶರಣಪ್ಪ ತಳವಾರ್, ಆಳಂದ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಂದಗೋಳೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಿಂಗರಾಜ್ ಬಿರಾದಾರ್, ಬಸವರಾಜ್ ಬೆಣ್ಣೂರ್ಕರ್, ಶೋಭಾ ಬಾಣಿ, ಉಮೇಶ್ ಪಾಟೀಲ್, ಶಿವಯೋಗಿ ನಾಗನಹಳ್ಳಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೌರಿ ಚಿಚ್ಕೋಟಿ, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಶೈಲ್ ಪಾಟೀಲ್, ಸಂತೋಷ್ ಗಡಂತಿ, ಹನುಮಂತರಾವ್ ಮಾಲಾಜಿ, ಸಂತೋಷ್ ಹಾದಿಮನಿ, ಆನಂದ್ ಪಾಟೀಲ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವೀರು ಪಾಟೀಲ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಒಬಿಸಿ ಮೋರ್ಚಾ ಅಧ್ಯಕ್ಷ ಶಿವಕುಮಾರ್ ಪುಚಾಲಿ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಆಳಂದ ಬಿಜೆಪಿ ಮಂಡಲದ ಪ್ರಮುಖರು ಧರಣಿಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಹೋರಾಟ ಮುಂದುವರೆಸುವ ಎಚ್ಚರಿಕೆಯನ್ನು ಬಿಜೆಪಿ ಮುಖಂಡರು ನೀಡಿದ್ದಾರೆ. ಒಂದಿಷ್ಟು ನಾಚಿಕೆ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ವಿಧಾನಸೌಧದಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 180 ಕೋಟಿ ಅಲ್ಲ 89 ಕೋಟಿ ಆಗಿದ್ದು ನಿಜ ಅಂತ ಅನ್ನೋದನ್ನು ಒಪ್ಪಿಕೊಂಡು ಯಾವುದು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ ಮೀಸಲಾದಂಥ ಹಣ ವಾಲ್ಮೀಕಿ ನಿಗಮದ ಮುಖಾಂತರ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿಗೆ ಬರಬೇಕಾದಂಥ ಹಣ ಪಕ್ಕದ ತೆಲಂಗಾಣ ಚುನಾವಣೆ, ಬಳ್ಳಾರಿಯ MP ಮತ್ತು MLA ಚುನಾವಣೆಗೆ ಅದನ್ನು ಬಳಸ್ಕೊಂಡಿರುವಂಥದ್ದು ಸಾಬೀತಾಗಿ ಜೈಲಿಗೆ ಹೋಗಿ ಬಂದು ಅವರನ್ನು ಮಂತ್ರಿ ಪದವಿಯಿಂದ ವಜಾ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದಂಥ ನಾಗೇಂದ್ರ ಇವತ್ತು ಮತ್ತೊಮ್ಮೆ ಅವ್ರ ಮೇಲೆ ಸುಮಾರು 30-35 ಕೇಸ್ಗಳು ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ಪಕ್ಕದ ತಮಿಳುನಾಡು, ಪಾಂಡಿಚೇರಿನಲ್ಲಿ ಕೇಸ್ಗಳು ಇದೆ, ಇವತ್ತು ಕೂಡ ನಡೀತಾ ಇದೆ. ಆ ಎಲ್ಲ ಕೇಸ್ಗಳು ಇವ್ರ ವಿರುದ್ಧ ನಡೀತಾ ಇದ್ದಾವೆ. ಜನರಿಗೆ ದಲಿತರ ಉದ್ಧಾರಕ್ಕೆ ಮೀಸಲಿಟ್ಟ ಹಣ
ಇವರು ತಪ್ಪು ದಾರಿಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ಇಡಿ ಇವತ್ತು ಇವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಹಾಕಿದೆ. ಆದರೂ ಕಾಂಗ್ರೆಸ್ ಪಾರ್ಟಿ ಯಾವ ಕಾರಣಕ್ಕೆ ನಾಗೇಂದ್ರ ಅವರನ್ನ ಮತ್ತೆ ಮಂತ್ರಿಯನ್ನಾಗಿ ಮಾಡಿದ್ರು ಅಂತೇಳಿ ನಾನು ಮುಖ್ಯಮಂತ್ರಿ ಕೇಳ್ತೇನೆ. ನನಗನ್ನಿಸ್ತಾ ಇದೆ ಈಗಿನ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಸೋನಿಯಾ ಖರ್ಗೆ ಅವರು ಇವರೆಲ್ಲರೂ ಕೂಡ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಪಾತ್ರಧಾರಿಗಳಾಗಿರಬಹುದು. ಅವುಗಳ ಸಾಕ್ಷ್ಯ ನಾಗೇಂದ್ರ ಅವರ ಹತ್ರ ಇರಬಹುದು. ಒಂದು ವೇಳೆ ನಾಗೇಂದ್ರ ಅವರಿಗೆ ಮಂತ್ರಿ ಮಾಡದೇ ಇದ್ರೆ ಈ ಹಗರಣದಲ್ಲಿ ಇಲ್ಲಿಂದ ಹಿಡ್ಕೊಂಡು ರಾಹುಲ್ ಸೋನಿಯಾ ಮತ್ತು ದೊಡ್ಡ ಖರ್ಗೆ ಅವರವರೆಗೂ ಕೂಡ ಸಿಕ್ಕಿ ಬೀಳಬಹುದು ಅನ್ನುವಂಥ ಹೆದರಿಕೆಯಿಂದ ನಾಗೇಂದ್ರ ನಿನಗೆ ನಾವು ಮಂತ್ರಿ ಮಾಡ್ತೀವಿ, ದಯವಿಟ್ಟು ನಾವು ಮಾಡಿರುವ ಕಳ್ಳತನವನ್ನ ಇಡಿ ಎದುರುಗಡೆ ಹೇಳಬೇಡ ಅನ್ನುವಂಥ ಒಂದು ವಿಚಾರಕ್ಕೆ ಹೈಕಮಾಂಡ್ ಇವತ್ತು ನಾಗೇಂದ್ರ ಅವರಿಗೆ ಮಂತ್ರಿ ಪದವಿ ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಕ್ಯಾಬಿನೆಟ್ ಚೀಫ್ ಮಿನಿಸ್ಟರ್ ಇದ್ದಾಗ ಬಿ ನಾಗೇಂದ್ರ ಅವರಿಗೆ ಸೋಷಲ್ ವೆಲ್ಫೇರ್ ಆ್ಯಂಡ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಕೊಟ್ಟಿರು. ಆವಾಗ ಅವರು ವಾಲ್ಮೀಕಿ ನಿಗಮ್ ಚೇರ್ಮನ್ ಕಾರ್ಪೊರೇಷನ್ ಚೇರ್ಮನ್ನು ಇದ್ದರು. ಅದರ ಮಧ್ಯನಾಗ 187 ಕರೋಡ್ ಹಗರಣ ಮಾಡಿದ್ರು. 187 ಕರೋಡ್ ಹಗರಣ ಮಾಡಿದಾಗ ನಮ್ಮೆಲ್ಲ ಪಕ್ಷದವರು ಅದಕ್ಕೆ ಹೈಲೈಟ್ ಮಾಡಿದಾಗ ಪ್ರೂಫ್ ಕೊಟ್ಟಾಗ ನಮ್ಮ ಫ್ಲೋರ್ನಾಗ ರೆಕಾರ್ಡ್ ಆಗಿದೆ. ಸಿ ಎಮ್ ಸಿದ್ದರಾಮಯ್ಯ ಅವರು ಖುಲ್ಲ ಹೇಳ್ತಾರೆ, ಅವರು ಅದು 187 ಇಲ್ಲಪ್ಪ, ಅದು 80 ಕೋಟಿ ಅದ ಅಂತೇಳಿ ಅವರಾಗೆ ಒಪ್ಕೋತಾರೆ. ಅವರು ಇಂಥ ಮುಖ್ಯಮಂತ್ರಿಯವರು ಒಳ್ಳೆಯದು ಪೂರಾನೇ ಇಲ್ಲ ಅರ್ಧಾರೇ ಮಾಡಿದ್ದು ಅಂತೇಳಿ ಒಪ್ಪ್ಯಾರ. ಅರ್ಧ ಅವರು ಹೈಕೋರ್ಟ್ನಾಗ ಕೇಸ್ ನಡೆದಿದೆ, ಅವ್ರು ಬೇಲ್ ಮ್ಯಾಗ ಬಂದ್ಯಾರ. ಇಡಿ ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಮಧ್ಯನಾಗ ಅವ್ರಿಗೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಬಿನೆಟ್ನಾಗ ಮಿನಿಸ್ಟರ್ ಮಾಡ್ತಾರಂತಂದರೆ ಭಾರತೀಯ ಜನತಾ ಪಾರ್ಟಿ ಆಗಲಿ 6 ಕೋಟಿ ಕರ್ನಾಟಕ ಪ್ರತಿಯೊಂದು ಮನುಷ್ಯ ಒಪ್ಪಲಿದ್ದಕ್ಕೆ ನಾವೆಲ್ಲರೂ ಅವರು ರಾಜೀನಾಮೆ ಕೊಡೋವರೆಗೆ ನಾವು ಈ ಹೋರಾಟ ಮಾಡ್ತೇವೆ. ಅವ್ರು ಕೊಡಬೇಕಾಗ್ತದೆ. ಯಾಕಂತಾರೆ 2024ನಾಗ 1,187 ಕರೋಡ್ ಹಗರಣೆ ಮಾಡ್ಯಾರಂತಂದರೆ ಈ ಸತಿಯವರು 2,000 ಮಾಡ್ತಾರಂತಂತೇಳಿ 100% ನಮ್ಗೆ ಗ್ಯಾರಂಟಿ ಅದ ಅಂತ ಹೇಳಕ್ಕೆ ಬಯಸ್ತೇವೆ ನಾವು. ಇದು ಯಾರ ಅಪ್ಪನ ಮನೆಯ ರೊಕ್ಕ ಅಲ್ಲ, ಇದು ಹಿಂದುಳಿದವರು SC ST TPCದು ಫಂಡ್ ಅದ ಅಂತಂತ ನಾವು ಹೇಳಕ್ಕೆ ಬಯಸ್ತೇವೆ. ಅದಕ್ಕೆ ನಾವು 100% ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ. ಇವತ್ತಿನ ದಿವಸ ನಮ್ಮೆಲ್ಲ ಚಿತ್ತಾಪುರ ಮಂಡಲ ಇದೆ. ಚಿತ್ತಾಪುರ ಮಂಡಲ ಅಂತಂದರೆ ವಿಶೇಷವಾಗಿ ನಮ್ಮ ಜಿಲ್ಲೆನಾಗ ಎಲ್ಲಕ್ಕಿಂತ ಶಕ್ತಿ ಮತ್ತು ಧೈರ್ಯ ಇದ್ದವರು ಯಾರೇ ಹರ ಅಂತಂತಂದರೆ ನಮ್ಮ ಚಿತ್ತಾಪುರ ಮಂಡಲವರು ಅಂತ ಹೇಳಕ್ಕೆ ಬಯಸ್ತೇವೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಬಿಲ್ಗುಂದಿ ಹೋಂಡಾ ಶೋರೂಮ್ ಆವರಣದಲ್ಲಿ ನೂತನ ಸ್ಮಾರ್ಟ್ ವರ್ಕ್ಶಾಪ್ಗೆ ಬುಧವಾರ ಚಾಲನೆ ನೀಡಲಾಯಿತು. ಹೋಂಡಾ ಮೋಟಾರ್ ಸೈಕಲ್ ಆ್ಯಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಸಸಿ ನೆಟ್ಟು ರಿಬ್ಬನ್ ಕತ್ತರಿಸುವ ಮೂಲಕ ಸ್ಮಾರ್ಟ್ ವರ್ಕ್ಶಾಪ್ ಉದ್ಘಾಟಿಸಲಾಯಿತು. ಬಳಿಕ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು.
ನಂತರ ಗಣ್ಯರು ಸ್ಮಾರ್ಟ್ ವರ್ಕ್ಶಾಪ್ನ ವಿವಿಧ ವಿಭಾಗಗಳನ್ನು ವೀಕ್ಷಿಸಿದರು. ವರ್ಕ್ಶಾಪ್ನ ಸ್ವಚ್ಛತೆ, ವ್ಯವಸ್ಥೆ ಹಾಗೂ ಗ್ರಾಹಕರಿಗೆ ಒದಗಿಸಲಾಗುವ ಸೇವೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು ಇದೇ ರೀತಿಯ ಸ್ವಚ್ಛತೆ ಮತ್ತು ಗುಣಮಟ್ಟವನ್ನು ಮುಂದೆಯೂ ಕಾಪಾಡಿಕೊಳ್ಳುವಂತೆ ಸಿಬ್ಬಂದಿಗೆ ಸಲಹೆ ನೀಡಿದರು. ಈ ವರ್ಕ್ಶಾಪ್ ಅನ್ನು ನಿಮ್ಮ ಮನೆಯಂತೆ ಭಾವಿಸಿ ಉತ್ತಮವಾಗಿ ನಿರ್ವಹಿಸಬೇಕು. ಗ್ರಾಹಕರೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಿಕೊಂಡು ಗುಣಮಟ್ಟದ ಸೇವೆ ನೀಡಬೇಕು. 10 ವರ್ಷಗಳ ಬಳಿಕವೂ ಇದೇ ರೀತಿ ಸ್ವಚ್ಛ ಹಾಗೂ ಸುಸಜ್ಜಿತವಾಗಿರುವ ವರ್ಕ್ಶಾಪ್ ನೋಡಲು ಬಯಸುತ್ತೇನೆ ಎಂದು ಸಿಬ್ಬಂದಿಗೆ ಶುಭ ಹಾರೈಸಿದರು. ಬಿಲ್ಗುಂದಿ ಹೋಂಡಾ ವ್ಯವಸ್ಥಾಪಕ ಸಂತೋಷ್ ಬಿ ಬಿಲ್ಗುಂದಿ ಮಾತನಾಡಿ, ಇಂದಿನ ಕಾರ್ಯಕ್ರಮದಿಂದ ನನಗೆ ತುಂಬಾ ಸಂತೋಷವಾಗಿದೆ. 19 ವರ್ಷಗಳ ಹಿಂದೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಇದೀಗ ಮತ್ತೆ ಆಗಮಿಸಿ ಸ್ಮಾರ್ಟ್ ವರ್ಕ್ಶಾಪ್ ಉದ್ಘಾಟಿಸಿರುವುದು ಸಂತಸದ ಸಂಗತಿ. ನಮ್ಮ ಸಿಬ್ಬಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಗ್ರಾಹಕರೊಂದಿಗೆ ಆತ್ಮೀಯ ಸಂಬಂಧ ಬೆಳೆಸಿಕೊಂಡು ಅತ್ಯುತ್ತಮ ಸೇವೆ ನೀಡಬೇಕೆಂದು ಹೇಳಿದರು. ಇನ್ನು ಸಂದರ್ಭದಲ್ಲಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ನೀಡುವುದಲ್ಲಿ ಸಾಧನೆ ಮಾಡಿರುವ ಹಿನ್ನೆಲೆ ಕೇಕ್ ಕಟ್ ಮಾಡಿ ಪರಸ್ಪರ ಸಿಹಿ ಹಂಚಿಕೊಂಡರು. ಬಳಿಕ ಸಿಬ್ಬಂದಿಗಳಿಗೆ ಪ್ರಶಂಸೆ ಪತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂ ಶ್ರೀವಾಸ್ತವ, ಶೇಷಾದ್ರಿ, ಪ್ರವೀಣ್ ಶರ್ಮಾ, ವೀರೇಂದ್ರ ಪಾಟೀಲ್, ಅಜಯ್ ಕುಮಾರ್ ಬಿಲ್ಗುಂದಿ, ಹೋಂಡಾ ವ್ಯವಸ್ಥಾಪಕ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಸೇರಿದಂತೆ ಹೋಂಡಾ ಕಂಪನಿಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಶಿವ ಸರ್ ವೆಲ್ಕಮ್, ಸರ್ ವೆಲ್ಕಮ್, ಸರ್ ವೆಲ್ಕಮ್. ಇವತ್ತು ಒಂದು ಖುಷಿ ದಿನ. ತಾವು ಒಂದು ಹೇಳಿದ್ರೆ ಇವತ್ತು ಕಸ್ಟಮರ್ಸ್ ಖುಷಿಯಾಗಿ ಆಗ್ತಾರೆ ವರ್ಕ್ಶಾಪ್ ನೋಡ್ಬಿಟ್ಟು. ನಮ್ಮ ಎಂಪ್ಲಾಯೀಸ್ ಖುಷಿ ಆಗಿದ್ದಾರೆ ನೋಡ್ಬಿಟ್ಟು. ನಾನು ಖುಷಿಯಾಗಿದ್ದೀನಿ, ತಾವು ಖುಷಿಯಾಗಿದ್ದೀರ. ಸೊ ಇವತ್ತು ಎಲ್ಲೋ ಸ್ಟೇಕ್ ಹೋಲ್ಡರ್ಸ್, ಕಸ್ಟಮರ್ ಆಗಲಿ, ಕಂಪನಿ ಆಗಲಿ, ನಾವಾಗಲಿ, ನಮ್ಮ ಎಂಪ್ಲಾಯೀಸ್ ಆಗಲಿ, ಸೊ ವಿ ಆಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಫಾರ್ ದಿಸ್ venture. So ಇವತ್ತು we are opening a new chapter. 19 ವರ್ಷದ ಹಿಂದ್ಗಡೆ ಖುಷಿ ಏನಾಗಿದೆ ಅಂದರೆ ನನಗೆ 19 ವರ್ಷದ ಹಿಂದ್ಗಡೆ ತಾವೇ ಬಂದ್ಬಿಟ್ಟು ಫಸ್ಟ್ ಪ್ಲಾನ್ ತಾವೇ ಹಾಕಿದ್ದೀವಿ. ಥ್ಯಾಂಕ್ ಯು. ಈ ಹೊಸ ಚಾಪ್ಟರ್ ತಮ್ಮ ಕೈಯಲ್ಲಿ ಆಗ್ತಾ ಇದೆ. ಸೊ ಇಟ್ ಇಸ್ ಕೈಂಡ್ ಆಫ್ ಒಂದು ಖುಷಿ ಅಂದರೆ ಅದರ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಖುಷಿ. ಓಕೆ, ಸೊ ಐ ಆಮ್ ರಿಯಲಿ ಹ್ಯಾಪಿ, ಡಿಲೈಟೆಡ್ ತಾವು ಬಂದಿದ್ರಿ, ಎಲ್ಲರೂ ಬಂದಿದ್ರಿ. ವಿ ಡಿಡ್ ಅವರ್ ಬೆಸ್ಟ್. ನಾವು ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಎಷ್ಟು ಮನಸ್ಪೂರ್ವಕವಾಗಿ ಒಳ್ಳೆಯ ರೀತಿ ಸೆಟಪ್ಪು ನಮ್ಮ ಕಂಪ್ನಿಗಾಗಲಿ, ನಮ್ಮ ಕಸ್ಟಮರ್ಗಾಗಲಿ ಸರ್ ಅಂತ ಸರ್ ಅಂತ ನಮ್ಮ ಎಂಪ್ಲಾಯೀಸ್ ಆದರೆ ಕೆಲವು ಜನ ಇಲ್ಲಿ 5 ವರ್ಷ ಕಳೆದಿದ್ದಾರೆ, ಕೆಲವು ಜನ 10 ವರ್ಷ, ಕೆಲವು ಜನ 19 ವರ್ಷ. ಇವತ್ತಿನ 1 ವರ್ಷ 2 ವರ್ಷ ಜನನೇ ಒಂದು ಕಡೆ ಹುಡ್ಕೋತಾ ಇಲ್ಲ. 5 ವರ್ಷ ಅಂದರೆ ಐ ಥಿಂಕ್ ದಟ್ ಇಸ್ ಆಲ್ಸೋ ಆ್ಯಕ್ಚುಲಿ ರಿಮಾರ್ಕಬಲ್, ಕನ್ಸಿಡರಬಲ್. ಸೊ ಇಲ್ಲಿ 5 ವರ್ಷ ಇಲ್ಲಿದ್ದಾಗ ಅಂತ ಸರ್ ಅಂತ ಸರ್ ಅಂತ ಇದೇ ನಮ್ಮ ಫಸ್ಟ್ ಮನೆ. ನಾವು ಮನೆಗೆ ಹೋದಾಗ ಬಹಳ ಅಂದರೆ ಒಂದು 2-3 ತಾಸು ಅಷ್ಟೇ ನಾವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋತೀವಿ. ನಮ್ಮ ಇಡೀ ಜೀವನ ಏನಲ್ಲ ಅಂತ ಹೇಳಿದ್ರೆ ಆಫೀಸಲ್ಲೇ ಕಳ್ತೀವಿ. ಈ ಆಫೀಸೇ ನಮ್ಮ ಮನೆ. ಮತ್ತು ಇಲ್ಲಿ ಇದ್ದಂಥ ನಾವೆಲ್ಲ ಕೊಲಿಗಾಗಲಿ, ಮ್ಯಾನೇಜರ್ ಇವರೇ ನಮ್ಮ ಫ್ಯಾಮಿಲಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ.
ಕಲಬುರಗಿ ನಗರದಲ್ಲಿ ಮನೆಗಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ರಾಘವೇಂದ್ರ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕುಖ್ಯಾತ ಮನೆಗಳ್ಳನೊಬ್ಬನನ್ನು ಬಂಧಿಸಿರುವ ಪೊಲೀಸರು 4 ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಬರೋಬ್ಬರಿ 22,65,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿ ನಗರದ ಉಗ್ರ ಹನುಮಾನ ಗುಡಿ ಬಳಿಯ ಕೊಠಡಿಯೊಂದರ ಕೀಲಿ ಮುರಿದು ಬೆಳ್ಳಿ ಆಭರಣಗಳನ್ನು ಕಳವು ಮಾಡಲಾಗಿತ್ತು. ಈ ಸಂಬಂಧ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಖಚಿತ ಮಾಹಿತಿ ಆಧರಿಸಿ ಈಶ್ವರ್ ತಂದೆ ಗೋವಿಂದ್ ಜಾಧವ್ 20 ವರ್ಷದ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿಯು 4 ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿಯಿಂದ 136 ಗ್ರಾಮ ಚಿನ್ನಾಭರಣ, 1000 ಗ್ರಾಮ ಬೆಳ್ಳಿ ಆಭರಣ ಸೇರಿದಂತೆ ಒಟ್ಟು 22.65 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದೆ. ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು, ಪ್ರಕರಣದಲ್ಲಿ ಭಾಗಿಯಾಗಿರುವ ಮತ್ತೊಬ್ಬ ಆರೋಪಿಯ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ IPS ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ರಾಘವೇಂದ್ರ ನಗರ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಪೊಲೀಸ್ ಆಯುಕ್ತರು ಶ್ಲಾಘಿಸಿದರು. ಈ ದಿನ ದಕ್ಷಿಣ ಉಪವಿಭಾಗದ RG ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಮಾಡಿರೋ ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ತಿಳಿಸ್ಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಪ್ರಥಮವಾಗಿ ಏನಂತಂದರೆ, ಜುಲೈ 30ರಂದು ಒಂದು ಅಶೋಕ್ ನಗರ ಪೊಲೀಸ್ ಠಾಣೆ ಸ್ಟೇಷನಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಲಾಕ್ ಬ್ರೇಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಕಿರೀಟ ಇರ್ಬೋದು, ಮೂರ್ತಿ ಇರ್ಬೋದು ಮತ್ತು ಇತರೆ ಬೆಳ್ಳಿಯ ಸಾಮಾನುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರಂಥ ದೂರು ದಾಖಲಾಗಿರುತ್ತೆ. ಅದರಲ್ಲಿ ನಮಗೆ ಒಟ್ಟು 1 kg 100 ಗ್ರಾಮಷ್ಟು ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರುತ್ತೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಸೌತ್ ಸಬ್ ಡಿವಿಷನ್ ಅವರು ಎಫರ್ಟ್ಸ್ ಆಗ್ತಾ ಇರ್ತಾರೆ. ಆವಾಗ RG ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮಿಗೆ ಖಚಿತ ಮಾಹಿತಿ ಆಧಾರದ ಮೇರೆಗೆ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅವನ ಹೆಸರು ಈಶ್ವರ್, ತಂದೆ ಗೋವಿಂದ್, ಸುಮಾರು 21ರಿಂದ 22 ವಯಸ್ಸು. ಅವನನ್ನು ಬಂಧಿಸ್ತಾರೆ. ಅವನ ಬಂಧನದಿಂದ ಏನು ಈ ದೇವಸ್ಥಾನದ ಪ್ರಾಪರ್ಟಿ ಇತ್ತು, ಬೆಳ್ಳಿ ಆಭರಣಗಳು, ಕಿರೀಟ ಇರ್ಬೋದು ಮತ್ತು ಮೂರ್ತಿ ಇರ್ಬೋದು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸ್ಕೊಂಡ್ರು. ಆಮೇಲೆ ಆ ಆರೋಪಿಯನ್ನು ಹೆಚ್ಚಿನದಾಗಿ ವಿಚಾರಣೆಗೆ ಒಳಪಡಿಸಿದಾಗ ಅವನು RG ನಗರ ಲಿಮಿಟ್ಸ್ನಲ್ಲಿ ಇತರೆ ಅಪರಾಧಗಳನ್ನು ಮಾಡಿರೋ ಬಗ್ಗೆಯೂ ಹೇಳ್ತಾನೆ. ಅವನ ಒಟ್ಟು ಬಂಧನದಿಂದ ಈಗ 4 ಅಪರಾಧಗಳು ಪತ್ತೆಯಾಗಿದ್ದಾವೆ. ಬೇಸಿಕಲಿ ಕಳ್ಳತನ ಮತ್ತು ಮನೆಗಳ್ಳತನ ಪ್ರಕರಣಗಳು. ಇವನ ಒಂದು ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಇವನು ಮೈನರ್ ಇದ್ದಾಗಲೇ, ಏನು ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕನಿದ್ದಾಗಲೇ ಆವಾಗಲೇ ಇವನ ಮೇಲೆ ಒಂದು ಚೌಕಲ್ಲಿ 2022ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಇನ್ನೂ ವಿಚಾರಣಾ ಹಂತದಲ್ಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಇವನ ಬಂಧನದಿಂದ ಇಲ್ಲಿವರೆಗೆ ಒಟ್ಟು 136 ಗ್ರಾಮ್ ಗೋಲ್ಡ್ ಮತ್ತು 1 kgಯಷ್ಟು ಸಿಲ್ವರ್ ಆರ್ನಮೆಂಟ್ಸ್, ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಂದಾಜು ಕಿಮ್ಮತ್ತು ನಿಯರ್ಲಿ 22,65,000 ರೂಪಾಯಿಯಷ್ಟು ವಶಪಡಿಸ್ಕೊಂಡಿದ್ದಾರೆ. ಇವನ ನೇಚರ್ ಬೇಸಿಕಲಿ ಏನಂತಂದರೆ, ಇವನು ಕೆಲಸ ಮಾಡೋದು ಈ ಇಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾನೆ, ಗೌಂಡಿ ಕೆಲಸ ಮಾಡುವಂಥದ್ದು, ಈ ದೇವಸ್ಥಾನ ಕಾಂಪೌಂಡು ಅಂತಲ್ಲಿ ಕಟ್ಟಲ್ಲಿ ಈ ಕಲ್ಲಿನ ಒಂದು ಕೆತ್ತನೆ ಕೆಲಸನೂ ಮಾಡ್ತಾನೆ. ಕಲ್ಲು ಏನಂತೀವಿ, ಕಲ್ಲು ಕಟ್ಟೋದಂತ ಏನಂತಾರೆ, ಆ ರೀತಿ ಕೆಲಸ ಮಾಡ್ತಾನೆ. ಮತ್ತು ಯಾವಾಗ ಹಣದ ಅವಶ್ಯಕತೆ ಇದ್ದಾಗ ಇವನು ಸಹಚರ್ ಇದ್ದಾರೆ, ಇವನ ಜೊತೆ ಇನ್ನೂ 1-2 ಜನ ಸಹಚರರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಇದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಈ ದೇವಸ್ಥಾನ ಅಪರಾಧ ಮಾಡಿದಾಗಲೂ ಮತ್ತು ಇತರೆ ಅಪರಾಧ ಮಾಡಿದಾಗಲೂ ಇನ್ನೂ ಕೆಲವು ಸಹಚರರು ಇವನ ಜೊತೆ ಸಹಕಾರ ನೀಡಿರೋ ಬಗ್ಗೆ ಮಾಹಿತಿ ಇದೆ. ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸ್ತೀವಿ. ಮತ್ತು ಇವನೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದ ರಾಡ್ ಮತ್ತು ಸ್ಕ್ರೂ ಡ್ರೈವರ್ ಮನೆ ಬ್ರೇಕ್ ಮಾಡಲಿಕ್ಕೆ, ಅದನ್ನು ಕೂಡ ನಮ್ಮವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಏನು 4 ಪ್ರಕರಣಗಳಲ್ಲಿ ಕಳೆದು ಹೋಗಿರುವ ಮಾಲ್ ಏನಿದೆ ಮತ್ತು ರಿಕವರಿ ಆಗಿರೋದು ಆಲ್ಮೋಸ್ಟ್ 90% ವ್ಯಾಲ್ಯೂ ರಿಕವರಿ ಆಗಿದೆ. ಈಗ 100/25 ಅಲ್ಲಿ
6.6 ಗ್ರಾಮ್ ಹೋಗಿತ್ತು. ಅದರಲ್ಲಿ ನಿಯರ್ಲಿ 6 ತೊಲಿಯಷ್ಟು 66 ಗ್ರಾಮು 6 ತೊಲಿಯಷ್ಟು ಅಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ 77 ಗ್ರಾಮಲ್ಲಿ 70 ಗ್ರಾಮ್ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ ಹೋಗಿದ್ದೆ 7.7 ಗ್ರಾಮ್ ಅಂದರೆ 7 ಗ್ರಾಮ್ ಹೋಗಿತ್ತು, ಅದನ್ನು ರಿಕವರಿ ಮಾಡಿದ್ದಾರೆ. 1 kg 100 ಗ್ರಾಮ್ ಹೋಗಿತ್ತು, ಅದರಲ್ಲಿ ನಿಯರ್ಲಿ 1 kg ಅಷ್ಟು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा. ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.